ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಿರ್ಮಾಣವಾಗಿದ್ದಂಥ ಎಲ್ಲ ಗೊಂದಲಗಳು ಬಗೆಹರಿದಿರೋ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದು ಕಡೆ ಚುನಾವಣಾ ಪ್ರಚಾರಕ್ಕೆ ಬರೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಜಮೀರ್ ಅಹಮದ್ ಖಾನ್ ಅವರು ತಮ್ಮೆಲ್ಲ ಮುನಿಸನ್ನ ಬದಿಗಿಟ್ಟು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರ ಮಾಡ್ತಾರೆ. ಸಮರ್ಥ ಶಾಮನೂರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಪ್ರಚಾರಕ್ಕೂ ಮುನ್ನ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಸಮರ್ಥ ಶಾಮನೂರು ಪರವಾಗಿ ಮತಯಾಚನೆ ನಡೆಸ್ತಾರೆ ಜಮೀರ್. ಮಗದೊಂದು ಕಡೆ ಪ್ರಚಾರ ಕಣದಿಂದ ಜಮೀರ್ ಅಹಮದ್ ಖಾನ್ ಅವರು ದೂರ ಉಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಬಿಕಾಸ್ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೊಬ್ಬರಿಗೆ ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳನ್ನು ಮಾಡಿದಂಥ ಜಮೀರ್ ಅಹಮದ್ ಖಾನ್ ಅವರು ಫೈನಲಿ ಸೋಲನ್ನು ಕಂಡಿದ್ದು. ಅಂತಿಮವಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿತ್ತು. ಈಗ ಕಣದಲ್ಲಿ ಸಮರ್ಥ ಶಾಮನೂರು ಅವರಿದ್ದಾರೆ. ಓಕೆ, ಜಮೀರ್ ಅವರು ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಮಧು, ಇದು ಎಕ್ಸ್ಪೆಕ್ಟೆಡಾ ಅಥವಾ ಅನ್ಎಕ್ಸ್ಪೆಕ್ಟೆಡಾ ಗೊತ್ತಿಲ್ಲ. ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಬರ್ದೇನೂ ಇದ್ದಿರಬಹುದು ಅಥವಾ ಬರಬಹುದು ಅನ್ನುವ ರೀತಿಯಾದಂಥ ಅಭಿಪ್ರಾಯಗಳು ಸಹ ಇತ್ತು. ಆದರೆ ಫೈನಲಿ ಜಮೀರ್ ಅವರು ಬಂದಿದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ, ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವಲ್ಲಿ ಜಮೀರ್ ಅವರು ಸಕ್ಸಸ್ ಆಗ್ತಾರಾ, ಅಲ್ಪಸಂಖ್ಯಾತ ಸಮುದಾಯದ ಮತದಾರರ ಮುನಿಸನ್ನ ಶಮನಗೊಳಿಸ್ತಾರಾ ಅನ್ನುವಂಥದ್ದು ಅಂತ. ಹೌದು ಶಿವಶಂಕರ್, ಪ್ರಮುಖವಾಗಿ ಜಮೀರ್ ಅಹಮದ್ ಅವರು ದಾವಣಗೆರೆ ಬರ್ತಾರ ಅನ್ನೋದೇ ಒಂದು ದೊಡ್ಡ ಕುತೂಹಲ ಆಗಿತ್ತು. ಯಾಕಂದ್ರೆ ಈ ಹಿಂದೆ ಒಂದು ಟಿಕೆಟ್ ವಿಚಾರವಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಜಮೀರ್ ಅಹಮದ್ ಅವರು ಒಂದು ವಾಕ್ಸಮರ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡ್ಬೇಕಂತೇಳಿ ಹೈಕಮಾಂಡ್ ಲೆವೆಲ್ಗೆ ಒಂದು ಪಟ್ಟು ಹಿಡಿದು ಕೂತಿದ್ರು. ಹೀಗಾಗಿ ಒಂದು ಏನು ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ನಮ್ ಕ್ಷೇತ್ರಕ್ಕೆ ಬರೋಕೆ ಅವನೇ ಯಾರು ಅಂತೇಳಿ ಒಂದು ಏಕವಚನದಲ್ಲಿ ಏನು ವಾಗ್ದಾಳಿ ನಡೆಸಿದ್ರು. ಆ ಹಿನ್ನೆಲೆಯಲ್ಲಿ ಇಬ್ರಿಗೂ ಸಹ ಒಂದು ಶೀತಲ ಸಮರ ಮುಂದುವರೆದಿತ್ತು. ಆದ್ರೆ ಕೊನೆಗಳಿಗೆಯಲ್ಲಿ ಹೈಕಮಾಂಡ್ ಏನು ಶಾಮ್ರು ಕುಟುಂಬಕ್ಕೆ ಒಂದು ಮನೆ ಇರ್ತಕ್ಕಂಥದ್ದು ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಮಾಡಿತ್ತು. ಅದಾದ ಬಳಿಕ ಜಮೀರ್ ಅಹಮದ್ ಅವರು ಯಾವುದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಬಂದಿರಲಿಲ್ಲ. ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾ ಒಂದು ಜಮೀರ್ ಅಹಮದ್ ಅವರು ದಾವಣಗೆರೆ ಬಂದಿರಲಿಲ್ಲ. ಆದ್ರೆ ಹೈಕಮಾಂಡ್ ಒತ್ತಡ ಮತ್ತು ಸಿಎಂ ಸಿದ್ದರಾಮಯ್ಯನವರ ಮಾತಿನಂತೆ ಇವತ್ತು ಜಮೀರ್ ಅಹಮದ್ ಅವರು ಎಸ್ ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೃಹತ್ ಮೆರವಣಿಗೆ ಮೂಲಕ ಒಂದು ಏನು ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ನಮ್ಮ ಕ್ಷೇತ್ರಕ್ಕೆ ಬರೋಕೆ ಯಾರು ಅಂತೇಳಿ ಏನು ಹೇಳಿದ್ರು. ಈ ನೆಲೆಯಲ್ಲಿ ಒಂದೇನು ಟಕ್ಕರ್ ಕೊಡ್ಲಿಕ್ಕೆ ಈ ರೀತಿಯಾಗಿ ಒಂದು ಬೃಹತ್ ಮೆರವಣಿಗೆ ಮೂಲಕ ಬಂದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರತಕ್ಕಂಥದ್ದು. ಜೊತೆಗೆ ಏನು ಅಲ್ಪಸಂಖ್ಯಾತರ ಒಂದು ಏನು ಮುನಿಸಿತ್ತು, ಅಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿಲ್ಲ ಅನ್ನೋ ಒಂದೇನು ಮುನಿಸಿತ್ತು, ಆ ಒಂದು ಮುನಿಸನ್ನ ಸರಿ ಮಾಡ್ಲಿಕ್ಕೆ ಜಮೀರ್ ಅಹಮದ್ ಅವ್ರು ಬಂದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರತಕ್ಕಂಥದ್ದು. ಅದ್ರ ಜೊತೆಲಿ ಈಗಾಗಲೇ ಏನು ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಜಮೀರ್ ಅಹಮದ್ ಅವರು ಇಬ್ರು ಸಹ ಮನೆ ಒಳಗೆ ಒಂದು ರಾಷ್ಟ್ರೀಯ ಮಾತುಕತೆ ಮಾಡ್ಲಿಕ್ಕೆ ಮುಂದಾಗಿರತಕ್ಕಂಥ. ಅದ್ರ ಜೊತೆಯಲ್ಲಿ ಅದಾದ ಬಳಿಕ ಊಟ ನಂತರದಲ್ಲಿ ಒಂದು ಜಮೀರ್ ಅಹಮದ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಇಬ್ರು ಕೂಡ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ನಾವು ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರತಕ್ಕಂಥದ್ದು. ಯಾಕಂದ್ರೆ ಜಮೀರ್ ಅಹಮದ್ ಅವರು ಸುದ್ದಿಗೋಷ್ಠಿ ಬಳಿಕ ಒಂದು ಪ್ರಚಾರಕ್ಕೆ ತೆರಳ್ತಾರ ಅಥವಾ ಇಲ್ಲ ಅನ್ನೋದೇ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಟಿಪಿಯಲ್ಲಿ ಯಾವುದೇ ರೀತಿಯ ಪ್ರಚಾರದ ಅಂಶಗಳು ಇಲ್ಲ. ಹೀಗಾಗಿ ಏನು ಮುಸ್ಲಿಂ ಏರಿಯಾಗಳಿಗೆ ಜಮೀರ್ ಅಹಮದ್ ಅವರು ಹೋಗಿದ್ದ ನಿಜ, ಆದ್ರೆ ಮತ್ತೆ ಮುಸ್ಲಿಂ ಮತಗಳು ಒಂದು ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಬರ್ತವೆ. ಆದ್ರೆ ಜಮೀರ್ ಅಹಮದ್ ಅವರು ಪ್ರಚಾರಕ್ಕೆ ಹೋಗ್ತಾರ ಇಲ್ಲ ಅನ್ನೋದೇ ಮತ್ತೊಂದು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ದಾವಣಗೆರೆಗೆ ಏನು ಜಮೀರ್ ಅಹಮದ್ ಅವರು ಬಂದಿದ್ದಾರೆ, ಅವರ ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಮುಸ್ಲಿಂ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಬಂದಿರತಕ್ಕಂಥದ್ದು. ಮತ್ತೆ ಕಾಂಗ್ರೆಸ್ಗೆ ಒಂದು ಉರುಪು ಕೂಡ ಮೂಡಿರ್ತಕ್ಕಂಥದ್ದು. ಆದ್ರೆ ಪ್ರಚಾರಕ್ಕೆ ಹೋಗದೇ ಇದ್ದಲ್ಲಿ ಮತ್ತೆ ಒಂದು ಗೊಂದಲದ ವಾತಾವರಣ ಕೂಡ ಉಂಟಾಗಬಹುದು ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಶಿವಶಂಕರ್. ಓಕೆ ಮಧು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.